ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಸದನವನ್ನು ಚೆನ್ನಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ ತಾವು ಸದನವನ್ನು ಚೆನ್ನಾಗಿ ನಡೆಸ್ತೀರಿ. ಆದರೆ ಇವತ್ತು ಏನಾಯ್ತು, ಮಾನ್ಯ ಗೃಹ ಸಚಿವರ ಹೇಳಿಕೆ ಕೊಡಬೇಕು. ಒಂದೇ ನಿಮಿಷ 2 ನಿಮಿಷ ಮುಗಿಸ್ಬಿಡ್ತೇನೆ. ನಾನು ಪದೇ ಪದೇ ಯಾವಾಗೂ ಡಿಸ್ಟರ್ಬ್ ಮಾಡಿಲ್ಲ, ನೀವು ನೋಡ್ತೀರಿ. ನಾ ಕೇಳಿದಾಗ ಬರೀ ಸುಮ್ ಕೊಡ್ರಿ ಅಂತ ಹೇಳ್ತೀರಿ. ಯಾಕೋ ಏನೋ ನಾ ನಿಮ್ಗೆ ಏನು ಕೆಟ್ಟ ಮಾಡಿಲ್ಲ. ನೀವು ಹೆಲ್ತ್ ಮಿನಿಸ್ಟರ್ ಇದ್ದಾಗ ನನಗೆ ಸಹಾಯ ಮಾಡಿರಿ. ಸಬ್ಜೆಕ್ಟ್ ಮಾತಾಡಿ. ಈಗ ನಾನೆಲ್ಲ ಸಬ್ಜೆಕ್ಟ್ ಮಾತಾಡೀನಿ, ಒಂದೇ ಓದತಿ. ಇವತ್ತು ಯಾಕೆ ನಮಗೆ ನಿಮ್ಮ ಸಲುವಾಗಿ ಬೇಸರ ಆತಂದ್ರೆ ನಿಜವಾಗ್ಲೂ ಬೇಸರ ಆಯ್ತು. ಚರ್ಚೆ ನಡೆದಿದ್ದೇನು, ಗೃಹ ಸಚಿವರು ಸ್ಟೇಟ್ಮೆಂಟ್ ಕೊಡಬೇಕು. ನಾವು ನಡಕ್ಕೆ ಮಾತಾಡುವಾಗ ನೀವು ಚರ್ಚೆ ಮುಗಿದ ನಂತರ ನಿಮ್ಮ ಅಭಿಪ್ರಾಯ ತಿಳಿಸಂದ್ರಿ. ಅದನ್ನು ಬಿಟ್ರಿ 2A ಡಿಸ್ಕಷನ್ಗೆ ಅವಕಾಶ ಕೊಟ್ರಿ. 2A ಡಿಸ್ಕಷನ್ಗೆ ಅವಕಾಶ ಕೊಡೋದಾದ್ರೆ ಅರ್ಧ ದಿವಸ ಫಿಕ್ಸ್ ಮಾಡಿಬಿಡ್ರಿ, 2 ದಿವಸ ಅಸೆಂಬ್ಲಿ ಎಕ್ಸ್ಟೆನ್ಷನ್ ಮಾಡ್ರಿ. ಆ ಕಾರಣಕ್ಕಾಗಿ ಸನ್ಮಾನ್ಯ ಗೃಹ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ, ಆ ಲಾಠಿ ಚಾರ್ಜನ್ನು ತಾವು ಖಂಡಿಸಬೇಕು. ಅದಕ್ಕೆ ಕಾರಣೀಕರ್ತನಾದಂಥ ಕರ್ತವ್ಯ ಲೋಪವನ್ನು ಎಸಗಿದಂಥ ಅಧಿಕಾರಿ, ಹಿ ಮೇ ಬಿ ಎನಿ ಹೈಯೆಸ್ಟ್ ರ್ಯಾಂಕ್, ಆದ್ರೆ ಎಲ್ಲರೂ ರೈತನ ಮುಂದೆ ಸಮಾನರು. ಅವು ಬೆಳೆದ ಅನ್ನನ ಅವು ತಿಂತಾನ ಅಧಿಕಾರಿ, ಅವು ಬೆಳೆದ ಅಕ್ಕಿನ ತಿಂತಾನ, ಅವು ಬೆಳೆದ ರಾಗಿನ ಅಧಿಕಾರಿ ತಿಂತಾನ. ಅಂಥವ್ರನ್ನ ಹೊಡೆದ್ರಲ್ಲ, ಆ ಅಧಿಕಾರಿಗೆ ಭವಿಷ್ಯದಲ್ಲಿ ದೇವರ ಶಿಕ್ಷೆ ಕೊಡ್ತಾರಲ್ಲ, ನಿಮ್ಗೆ ಕೊಡೋಕ್ಕಾಗ್ಲಿಕ್ಕಂದ್ರೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅಧ್ಯಕ್ಷ. ಅವಕಾಶ ಲೇಟಾಗಿ ಕೊಟ್ಟಿದ್ದಕ್ಕೂ ತಮಗೆ ಅಭಿನಂದಿಸ್ತೇನೆ. ಧನ್ಯವಾದ. ಮಾನ್ಯ ಸಭಾಧ್ಯಕ್ಷರೇ, ಮೊನ್ನೆ ದಿನ ಅನುಭವ ಮಂಟಪದ ನನಗೆ ಬಿಡುಗಡೆ ಆದಾಗ ಅವ್ರ ಮುಗಿದ ಮೇಲೆ ನಾನು ಕೊಡ್ತೀರಾ ಅಂದೆ. ಅನುಭವ ಮಂಟಪದ ಬಗ್ಗೆ ನಾನೊಂದೆರಡು ಮಾತಾಡ್ತೇನೆ. ಸುದೀರ್ಘವಾಗಿ ಈ ಸದನದಲ್ಲಿ ಚರ್ಚೆ ಆಯಿತು. ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲ ಗೌರವಾನ್ವಿತ ಸದಸ್ಯರು ಅಣ್ಣ ಬಸವಣ್ಣನವರ ಬಗ್ಗೆ ನೆನಪು ಮಾಡಿಕೊಳ್ಳದ ಅವರ ವಚನಗಳನ್ನ ಸಹ ಈ ಸದನದಲ್ಲಿ ನೆನಪು ಮಾಡಿಕೊಂಡ್ರು. ಕೆಲವು ಸದಸ್ಯರು ಮಾತನಾಡ್ತಾ ಮಾನ್ಯ ಮುಖ್ಯಮಂತ್ರಿಯವರನ್ನ ಆಧುನಿಕ ಬಸವಣ್ಣವರು ಅಂತೇಳಿ ಬಣ್ಣಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ಅದಾದ ಮಾರನೇ ದಿನ ಏನು ಅನುಭವ ಮಂಟಪದ ತೈಲಚಿತ್ರ ಏನು ತಾವು ಅನಾವರಣ ಮಾಡಿದ್ರೆ, ಅದಾದ ಮಾರನೇ ದಿನ ಏನು ವೀರಶೈವ ಲಿಂಗಾಯತ ಪಂಚಮಸಾಲಿ ಏನು ಶಾಂತಿಯುತವಾಗಿ ಸುವರ್ಣಸೌಧದ ಎದುರುಗಡೆ ತಮ್ಮ ಹಕ್ಕನ್ನ ಪ್ರತಿಪಾದನೆ ಮಂಡನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಬಹುಶಃ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ಶಾಂತಿಯುತವಾಗಿ ತಮ್ಮ ಬೇಡಿಕೆಯನ್ನ ರಾಜ್ಯ ಸರ್ಕಾರದ ಮುಂದೆ ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಡೆದಂತ ಒಂದು ಪೊಲೀಸ್ ದೌರ್ಜನ್ಯ, ಪೊಲೀಸ್ ಲಾಠಿ ಚಾರ್ಜ್ ಬಹುಶಃ ಯಾರೂ ಕೂಡ ನಿರೀಕ್ಷೆನ ಮಾಡಿರಲಿಲ್ಲ. ಅದಾದ ನಂತರದಲ್ಲಿ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ವಿ, ಸದನದಲ್ಲಿ ಗೌರವಾನ್ವಿತ ಗೃಹ ಸಚಿವರು ತಾವೇ ಸ್ವಯಂ ಪ್ರೇರಿತವಾಗಿ ಹೇಳಿಕೆಯನ್ನು ನೀಡ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ವಿ. ಆದರೆ ಮಾನ್ಯ ಗೃಹ ಸಚಿವರ ಹೇಳಿಕೆ ಏನವರಲ್ಲಿ ಸತ್ಯಾಗ್ರಹ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು, ಅವ್ರನ್ನ ವಿಧಾನಸೌಧ ಮುತ್ತಿಗೆಯನ್ನ ಸುವರ್ಣಸೌಧ ಮುತ್ತಿಗೆ ಹಾಕ್ತಕ್ಕಂಥ ಪ್ರಯತ್ನ ನಡೆಸಿದಾಗ ಅವ್ರನ್ನ ಮುತ್ತಿಕ್ಬೇಕಂತಕ್ಕಂಥ ಮಾತನ್ನ ಮಾನ್ಯ ಗೃಹ ಸಚಿವರು ಹೇಳಿದ್ರು. ಅಂದ್ರೆ ಎಲ್ಲ ಒಂದ್ ಕಡೆ ಏನೋ ಒಂದು ಪ್ರಾಮಾಣಿಕ ಸಮಾಜಮುಖಿಯಾಗಿ ಕಳಕಳಿ ಇಟ್ಕೊಂಡಲ್ಲಿ ಹೋರಾಟ ನಡೆಸ್ತಾ ಇದ್ರು. ಆ ಹೋರಾಟದ ಬಗ್ಗೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಬಹಳ ಹಗುರವಾಗಿ ತೆಗೆದುಕೊಂಡಿತ್ತು ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ನಾನು ಕೂಡ ಮೊನ್ನೆ ದಿನ ನಾನು ನಮ್ಮ CC ಪಾಟೀಲ್ರು ಎಲ್ಲರೂ ಸಹ ಅವತ್ತೇನಿಲ್ಲಿ ಅವರ ಹೋರಾಟ ಪ್ರಾರಂಭ ಆಗೋ ಹಿಂದಿನ ದಿನ ನಾವು ಕೂಡ ಸ್ವಾಮೀಜಿಗಳನ್ನ ಭೇಟಿ ಮಾಡಿದ್ವಿ. ಸ್ವಾಮೀಜಿಗಳನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಇದ್ರು, ಅದೇ ರೀತಿ ಹಿರಿಯ ರಕ್ಷಣಾಧಿಕಾರಿಗಳು ಕೂಡ ಅವರು ಇದ್ರು. ಸ್ವಾಮೀಜಿಗಳಿಗೆ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿಕೊಡ್ತಾ ಇದ್ರು ಅಧಿಕಾರಿಗಳು. ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟರ್ಗಳನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಅಲ್ಲಿ ಸಮಾಜದ ಮುಖಂಡರಿಗೆ, ಸ್ವಾಮೀಜಿಗಳಿಗೆ ವಿಚಾರವನ್ನು ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಎಲ್ಲ ಸ್ವಾಮೀಜಿಗಳನ್ನ ಮಾತಾಡಿದಾಗ ಪಾಪ ಸ್ವಾಮೀಜಿಗಳು ಏನೂ ಕೂಡ ಹಠ ಮಾಡಲಿಲ್ಲ. ಇಲ್ಲಪ್ಪ, ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ನಾವು ಅವ್ರ ಗಮನಕ್ಕೆ ತರಬೇಕು, ನಮ್ಮ ಹೋರಾಟದ ಒಂದು
ವಿಚಾರವನ್ನು ಅವ್ರ ಗಮನಕ್ಕೆ ತರಬೇಕು, ನಮ್ಮ ಮನವಿಯನ್ನು ಅವ್ರಿಗೆ ನೀಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ನಮಗೇನು ಸರ್ಕಾರಕ್ಕೆ ತೊಂದರೆ ಕೊಡಬೇಕು ಅಥವಾ ಸುವರ್ಣಸೌಧಕ್ಕೆ ಏನೋ ಗಲಾಟೆ ಮಾಡಿ ಗೊಂದಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಯಾವುದೇ ನಮ್ಮ ವಿಚಾರ ಇಲ್ಲ ಅಂತೇಳಿ ಏಕಾಏಕಿ ಜಿಲ್ಲಾಧಿಕಾರಿಗಳೆಲ್ಲ ಹೇಳಿದಾಗ ತತ್ಕ್ಷಣ ಸ್ವಾಮೀಜಿಗಳು ಒಪ್ಕೊಂಡ್ರು, ಟ್ರ್ಯಾಕ್ಟರ್ಗಳನ್ನ ಅವಕಾಶ ಕೊಡೋದಿಲ್ಲ ಅಂತೇಳಿ ಒಪ್ಕೊಂಡ್ರು. ಆದರೆ ಇದ್ರ ನಡುವೆನೂ ಸಹ ಈ ರೀತಿ ಘಟನೆ ನಡೆದಿರ್ತಕ್ಕಂಥದ್ದು ಖಂಡಿತ ಇದು ಯಾರು ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆ ಸ್ವಾಮೀಜಿಗಳು ಅವತ್ತೇ ಒಂದು ಮಾತನ್ನ ಹೇಳಿದ್ರು, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ, ಬೊಮ್ಮಾಯಿ ಅವರಿದ್ದಾಗ ಈ ರೀತಿ ಯಾವುದೇ ರೀತಿ ಯಾವತ್ತೂ ಕೂಡ ದೌರ್ಜನ್ಯಗಳು ಆಗ್ತಾ ಇರಲಿಲ್ಲ. ಅದು ಎಲ್ಲೋ ಒಂದ್ ಕಡೆ ಈ ಸರ್ಕಾರ ಬಂದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಪದೇ ಪದೇ ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಆಗ್ತಾ ಇದೆ, ದೌರ್ಜನ್ಯ ಹೆಚ್ಚಾಗ್ತಾ ಇದೆ ಇವತ್ತು ಸಮಾಜದ ಮೇಲೆ ಅನ್ನುವ ಮಾತನ್ನ ಸ್ವಾಮೀಜಿಗಳು ಕೂಡ ಅವತ್ತು ಹೇಳಿದ್ರು. ಇದ್ರ ನಡುವೆ ಸ್ವಾಮೀಜಿಗಳು ಅವರ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ನಂತರದಲ್ಲಿ ಇವತ್ತೇನೋ ಪೊಲೀಸ್ ದೌರ್ಜನ್ಯ ಆಗಿದೆ, ಲಾಠಿ ಚಾರ್ಜ್ ಆಗಿದೆ, ಇವತ್ತು ಜನಸಾಮಾನ್ಯರು ಮಾತನಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇದಾಗಿದೆ ಅನ್ನೋದನ್ನ ಇವತ್ತು ಜನಸಾಮಾನ್ಯರು ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಜ್ಯ ಸರ್ಕಾರ ಅಥವಾ ಇವತ್ತು ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಇವತ್ತು ಹೋರಾಟವನ್ನು ಹತ್ತಿಕ್ಕಂತ ನಿಟ್ಟಿನಲ್ಲಿ ಇವತ್ತೇನೋ ಪೊಲೀಸ್ ದೌರ್ಜನ್ಯ ಇವತ್ತು ನಡೆದಿದೆ, ಖಂಡಿತ ಇದು ರಾಜ್ಯ ಸರ್ಕಾರದ ವೈಫಲ್ಯ ಅನ್ನೋದನ್ನ ಎತ್ತಿ ತೋರಿಸ್ತಾ ಇದೆ. ಇವತ್ತು ಗೌರವಾನ್ವಿತ ಸದಸ್ಯರು ಮಾತನಾಡ್ತಾ ಹೇಳಿದ್ರು, ಇವತ್ತು ವೀರಶೈವ ಲಿಂಗಾಯತ ಸಮಾಜದ ಬಗ್ಗೆ ಮತ್ತೊಂದು ಬಗ್ಗೆ ಮಾತನಾಡ್ತಾ ಬಿಜೆಪಿ ಸರ್ಕಾರ ಇದ್ದಾಗ ಏನು ಮಾಡಲಿಲ್ಲ ಅಂತೇಳಿ. ಆದ್ರೆ ಈ ಸದನದ ಮುಂದೆ ಒಂದು ಮಾತನಾಡೋದಕ್ಕೆ ಇಚ್ಛೆ ಪಡ್ತೇನೆ. ಹಿಂದೆ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇವತ್ತು ಪಂಚಮಸಾಲಿ ಸಮಾಜಕ್ಕೆ ಇವತ್ತು 3B ಕೊಡ್ತಕ್ಕಂಥ ಕೆಲಸ ಮಾಡಿದ್ರಿಂದಲೇ ಇವತ್ತು 2A ಕೇಳ್ತಕ್ಕಂಥ ಪ್ರಮೇಯ ಇವತ್ತು ಒದಗಿ ಬಂದಿರತಕ್ಕಂಥದ್ದು. ಹಾಗಾಗಿ ಕೊನೆಯದಾಗಿ ಇಷ್ಟು ಮಾತ್ರ ಹೇಳ್ತಾನೆ, ರಾಜ್ಯ ಸರ್ಕಾರ ಉದ್ದಟತನವನ್ನ ಬಿಟ್ಟು ಇವತ್ತೇನು ಮೊನ್ನೆ ಘಟನೆ ನಡೆದಿದೆ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಕ್ಷಮೆಯನ್ನ ಯಾಚಿಸಬೇಕಾಗ್ತದೆ, ಮತ್ತೆ ಉನ್ನತ ಮಟ್ಟದ ತನಿಖೆನೂ ಕೂಡ ಆಗ್ಬೇಕಾಗ್ತದೆ. ಮತ್ತೆ ಯಾರು ಅಧಿಕಾರಿಗಳು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯ ಕ್ರಮವನ್ನ ರಾಜ್ಯ ಸರ್ಕಾರ ಕೈಗೊಳ್ಳಬೇಕು ಅಂತ ಹೇಳಿ ತಮ್ಮ ಮೂಲಕ ಇವತ್ತು ಮಾನ್ಯ ಗೃಹ ಸಚಿವರಲ್ಲಿ ಮಾನ್ಯ ಮುಖ್ಯಮಂತ್ರಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಓಕೆ, ಈಗ ರಿಪೋರ್ಟ್ ಈಗ ವರದಿ ಮಂಡಿಸೋದಿದೆ, ಸರ್ಕಾರ ನಾಳೆ ಕೊಡಿಸ್ತೇವೆ ಮಾನ್ಯ ಮುಖ್ಯಮಂತ್ರಿ. ಅಲ್ಲ, ಸರ್ಕಾರ ಇದು ಇಷ್ಟೊತ್ತು ಚರ್ಚೆ ಆಯ್ತಲ್ಲ, ಮುಖ್ಯಮಂತ್ರಿ ಸ್ಟೇಟ್ ಮಾಡೋ ಇಷ್ಟೆಲ್ಲ ಚರ್ಚೆ ಆಗಿದೆ ಅಲ್ಲ. ಈಗ ಏನು ನ್ಯಾಯಾಂಗ ತನಿಖೆ ಆಗ್ಬೇಕು, ಕೇಸ್ಗಳು ವಿಡ್ರಾ ಆಗ್ಬೇಕು ಅಂತೆಲ್ಲ ನಮ್ಮ ಬೇಡಿಕೆಗಳು ಹೇಳಿದ್ವಿ. ನ್ಯಾಯಾಂಗ ತನಿಖೆನೂ ಆಗ್ಬೇಕು, ಯಾರ ಮೇಲೆ ಅಮಾಯಕರ ಮೇಲೆ ಕೇಸ್ ದಾಖಲಾಗಿದೆ ಅದನ್ನೇ ಪಡೆಯುವಂತದ್ದಾಗಬೇಕು, ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು, ಈಗ ಒತ್ತಾಯ ಇರುವಂತ. ಅಲ್ಲ, ಈಗ ಮಾನ್ಯ ಅಧ್ಯಕ್ಷರೇ ಉತ್ತರ ಕೊಡ್ತಾರೆ, ನೀವು ಸಭಾತ್ಯಾಗ ಮಾಡಿ ಹೋಗ್ಬೇಡಿ, ಮತ್ತೆ ಮುಂದುವರ್ತದೆ. ನಾವು ರಾತ್ರಿ ನಿಮ್ ಜೊತೆನೆ ಹೋಗೋದು ಹೊರಗೆ. ಲಕ್ಷ ನೋಡೋಕೆ ಕಾಣ್ತದೆ ಇದು ಅಷ್ಟೇ. 10 ಗಂಟೆವರೆಗೂ 11 ಗಂಟೆ ಬೇಕು, 12 ಗಂಟೆ ಪಾಲಿಸ್ತೀರಿ ನೀವು. ಒಳ್ಳೆ ಆದೇಶಗಳು ಕೊಟ್ರೆ ನಮ್ಗೆ ಸಭಾತ್ಯಾಗದ ಬಗ್ಗೆ ನೀವು ಹೇಳೋದು ನೋಡಿದ್ರೆ ಈಗ ಗೃಹ ಮಂತ್ರಿ ಅಂತ ಗ್ಯಾರಂಟಿ. ಮಾನ್ಯ ಅಧ್ಯಕ್ಷರೇ, ನಾನು ಬೆಳಿಗ್ಗೆ ಬಂದ ತಕ್ಷಣ ಇದರ ಬಗ್ಗೆ ಸ್ಟೇಟ್ಮೆಂಟ್ ಮಾಡಬೇಕು ಅಂತಲೇ ಇದ್ದೆ. ನನಗೆ ಮೇಲ್ಮನೆಯಲ್ಲಿ ಕ್ವಶನ್ಸ್ ಇತ್ತು, ಮೇಲ್ಮನೆಗೆ ನಾನು ಮತ್ತು ಮುಖ್ಯಮಂತ್ರಿಗಳು ಹೋಗಿದ್ವಿ. ಅಲ್ಲಿ ಇದೇ ಪ್ರಶ್ನೆಯನ್ನು ಎತ್ತಿದಾಗ ಅಲ್ಲಿ ಕೂಡ ಸ್ಟೇಟ್ಮೆಂಟನ್ನು ಮಾಡಿ ಅಲ್ಲಿ ಚರ್ಚೆ ಆಗೋಷ್ಟರಲ್ಲಿ ನನಗೆ ಇಲ್ಲಿಂದ ಕರೆ ಬಂತು, ಮಾನ್ಯ ಅಧ್ಯಕ್ಷರು ನಾನು ಇಲ್ಲಿಗೆ ಬಂದೆ, ಇಲ್ಲದೇ ಇದ್ರೆ ನಾನು ಸುವಮೋಟೋ ನಾನೇ ಇಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದೆ. ಅದರಿಂದ ಅಲ್ಲಿ ಇದ್ದದ ಕಾರಣಕ್ಕಾಗಿ ಸ್ವಲ್ಪ ಡಿಲೇ ಆಯಿತು. ನಾನು ಉತ್ತರ ಕೊಡುವಾಗ ಅಥವಾ ನನ್ನ ಹೇಳಿಕೆಯನ್ನು ಮಾಡುವಾಗ, ಸ್ಟೇಟ್ಮೆಂಟ್ ಮಾಡುವಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಯಾಕೆ ಈ ಘಟನೆ ನಡೀತು ಅನ್ನೋದನ್ನು ಕೂಡ ನಾನು ಸ್ಪಷ್ಟವಾಗಿ ವಿವರಣೆಯನ್ನು ಮಾಡಿದ್ದೇನೆ. ಅವರು 5,000 ಟ್ರ್ಯಾಕ್ಟರ್ಗಳನ್ನು ತಗೊಂಡು ಬನ್ನಿ ಅಂತ ಮಾನ್ಯ ಸ್ವಾಮೀಜಿಗಳು ಹೇಳಿದರು. ಅಧಿವೇಶನದ ದಿನಾಂಕ ಪ್ರಕಟಣೆ ಆದ ತಕ್ಷಣವೇ ಅವರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟರು. 5,000 ಟ್ರ್ಯಾಕ್ಟರ್ ಬನ್ನಿ, 10ನೇ ತಾರೀಕು ನಾವು ಪ್ರತಿಭಟನೆ ಮಾಡಬೇಕು, 10ನೇ ತಾರೀಕು ಸುವರ್ಣಸೌಧದ ಮುತ್ತಿಗೆ ಹಾಕಬೇಕು ಅಂತೆಲ್ಲ ಹೇಳಿಕೆ ಕೊಟ್ಟರು. ಅದಾದಮೇಲೆ ನಾವು ಸ್ವಾಭಾವಿಕವಾಗಿ ಒಂದು ತಾವು ಸರ್ಕಾರದಲ್ಲಿ ಇದ್ದವರೇ, ಸರ್ಕಾರ ನಡೆಸಿರೋರು, ಹಾಗಾಗಿ ಒಂದು ಸರ್ಕಾರ
ತನ್ನ ಜವಾಬ್ದಾರಿಯಿಂದ ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ನಾವು ತಗೊಂಡ್ವಿ.